ಈ ಕಡೆ ಹೇಳ್ಬೇಡಿ. ಕರಿಯ ಅಂಜುವುದು ಅಂಕುಶ ಕಯ್ಯ, ಕಿರಿಯ ಅಂಜುವುದು ವಜ್ರಾಯುಧ ಕಯ್ಯ, ಸಂಬಂಧ ಅಂಜುವುದು ಜ್ಯೋತಿಗಯ್ಯ, ಕಾನನ ಅಂಜುವುದು ಕಿಡಿಗಯ್ಯ, ಮಹಾಪಂಚಪಾತಕ ಅಂಜುವುದು ಕೂಡಲ ಸಂಗಮ ದೇವ ನೆನವುದ ಕಯ್ಯ. ಕರಿ ಅಂದ್ರೆ ಆನೆ, ಕರಿ ಅಂಜುವುದು ಅಂಕುಶ. ಆನೆ ಸದಾಕಾರವಾದ ಆನೆ ದೊಡ್ಡದು. ಅಂಕುಶ ಚಿಕ್ಕದಿರ್ತದೆ. ಕರಿಯ ಅಂಜುವುದು ಅಂಕುಶ ಕಯ್ಯ, ಗಿರಿಯ ಅಂಜುವುದು ವಜ್ರಾಯುಧ ಕಯ್ಯ. ಗಿರಿ ಬೆಟ್ಟ ಎದಕ್ಕಂತಂದ್ರೆ ಆಯುಧಕ್ಕ, ಸಣ್ಣ ಆಯುಧಕ್ಕ ಬೆಟ್ಟನ ನಾಶ ಮಾಡ್ತಾರೆ. ಗಿರಿ ಅಂಜುವುದು ವಜ್ರಾಯುಧ ಕಯ್ಯ. ಸಂಬಂಧ ಅಂಜುವುದು ಜ್ಯೋತಿಗಯ್ಯ. ಎಷ್ಟೇ ಕತ್ತಲೆ ಇರಲಿ, ಒಂದು ಜ್ಯೋತಿ ಬಂತಂದ್ರೆ ಕತ್ತಲೆಲ್ಲ ಓಡಿ ಹೋಗ್ತದೆ. ಸಂಬಂಧ ಅಂಜುವುದು ಜ್ಯೋತಿಗಯ್ಯ. ಕಾನನ ಅಂಜುವುದು ಕಿಡಿಯ. ಕಾನನ ಇರ್ತದೆ, ಒಂದು ಕಿಡಿ ಬಂದ್ರೆ ಕಾನನೇ ಸುಟ್ಟು ಹೋಗ್ತದೆ. ಅದು ಕಿಡಿ ಚಿಕ್ಕದಿರ್ತದೆ, ಕಾನನ ದೊಡ್ಡದಿರ್ತದೆ. ವಿಶಾಲ ಇದ್ರೂ ಕೂಡ ಅದು ಕಿಡಿಗೆ ಅನಿಸ್ತದೆ. ಸಂಬಂಧ ಅಂಜುವುದು ಜ್ಯೋತಿಗೆಯ, ಕಾನನ ಅಂಜುವುದು ಕಿಡಿಗೆಯ, ಮಹಾಪಂಚಪಾತಕ ಅಂಜುವುದು ಕೂಡಲ ಸಂಗಮ ದೇವ ನೆನವುದ ಕೈಯ. ನಾವು ಏನೇ ತಿಳಿದು ಏನೋ ಸಣ್ಣ ತಪ್ಪು ಮಾಡಿರ್ತೀವಿ, ಪಾಪ ಮಾಡಿರ್ತೀವಿ, ಅದು ನಾಶ ಮಾಡ್ಬೇಕಾದ್ರೆ ದೇವರನ್ನು ನೆನೆಸ್ಬೇಕು ಅಂತಕ್ಕಂಥದ್ದು ಭಾವಾರ್ಥ ಈ ಒಂದು ವಚನದಲ್ಲಿ ಇದೆ ಅಂತಕ್ಕಂಥ ಹೇಳ್ತಾ ನಮಸ್ಕಾರ.